Hello everyone, this is AV Arvind speaking here. So even in a video, let's see, which college you'll get according to your KCET rank, even if your rank is good or even bad. So let it be any course, BSc or BE or BTech, along with the college fees within 1 minute on Node TV. So let's move into our video. So almost 7,000 students have been withheld. ಅಂದರೆ 7,000 ಸ್ಟೂಡೆಂಟ್ಸ್ಗೆ KCET ರ್ಯಾಂಕೇ ಜನರೇಟ್ ಆಗಿಲ್ಲ. ಯಾಕಂತ ಕೇಳಿದ್ರೆ ನಾನ್ ಸಬ್ಮಿಷನ್ ಆಫ್ ಮಾರ್ಕ್ಸ್. ಅವ್ರ ಮಾರ್ಕ್ಸ್ ಕಾರ್ಡ್ನ ಸಬ್ಮಿಟ್ ಮಾಡೇ ಇಲ್ಲ. ಫಸ್ಟ್ ಏನು ಹೇಳ್ತಾ ಇದ್ರು ಅಂದರೆ KCETಗೆ PU ಮಾರ್ಕ್ಸ್ ಕೌಂಟ್ ಆಗಲ್ಲ, ಅಂದರೆ ರ್ಯಾಂಕ್ ಜನರೇಟ್ ಆಗೋಕ್ಕೆ PU ಮಾರ್ಕ್ಸ್ ಕೌಂಟ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇವಾಗ ನೀವು ಪಾಸ್ ಆಗಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ನಮಗೆ ನಿಮ್ಮದು ಮಾರ್ಕ್ಸ್ ಬೇಕಾಗಿರುತ್ತೆ 12th ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಅದನ್ನು ತಿರ್ಗಾ ಅಪ್ಲೋಡ್ ಮಾಡ್ಕೋಬೇಕು, ವೆರಿಫೈ ಮಾಡ್ಕೋಬೇಕು. ಸೊ ನೀವು ಅಪ್ಲೋಡ್ ಮಾಡಬೇಕು, ತಿರ್ಗಾ ಅಪ್ಲೋಡ್ ಮಾಡೋದಂತ ಇಲ್ಲ, ಅಪ್ಲೋಡ್ ಮಾಡಬೇಕು ಮತ್ತು ವೆರಿಫೈ ಮಾಡಬೇಕು. ಅಫಿಷಿಯಲ್ ವೆಬ್ಸೈಟ್ KA ಓಮ್ ಅಂತ ನೀವು ಸರ್ಚ್ ಮಾಡಿದ್ರೆ KA ವೆಬ್ಸೈಟಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇದು ಒಂದು ಇರುತ್ತೆ. ಸೊ ಜಾಸ್ತಿ ಜನ ನಮ್ಮ ಚಾನಲ್ ಏನು ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದಟ್ ವಿ ನಾಟ್ ಅಪ್ಲೋಡ್ ಮಾರ್ಕ್ ವಾಸ್ ರ್ಯಾಂಕ್, ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ. ಆದರೆ ವಿ ಹ್ಯಾವ್ ಅಪ್ಲೋಡೆಡ್ ದಟ್ ಲಾಂಗ್ ಬ್ಯಾಕ್, ಅಂದರೆ ಲಾಂಗ್ ಬ್ಯಾಕ್ ನಾವು ಅಪ್ಲೋಡ್ ಮಾಡಿದ್ದೀವಿ. ಮತ್ತು ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲ ನಾನು ಡಿಲೀಟ್ ಮಾಡಿದೆ. ಯಾಕಂತ ಕೇಳಿದ್ರೆ ಆಫ್ಟರ್ ಮೇಕಿಂಗ್ ದಟ್ ವಿಡಿಯೋ ಐ ರಿಯಲೈಸ್ ದಟ್ ಆಫ್ಟರ್ ಪ್ಯಾಂಡಮಿಕ್, ಅಂದರೆ ನಾವು ಎಕ್ಸಾಮ್ ಬರೆದಿದ್ದು 2020. ಸೊ ಲಾಸ್ಟ್ ಇಯರ್ ಬರೆದಿದ್ದಾಗ ಅದೇ ಫಸ್ಟ್ ಟೈಮ್ ಎಕ್ಸಾಮ್ ಬೀಂಗ್ ಕಂಡಕ್ಟೆಡ್ ಆಫ್ಟರ್ ಪ್ಯಾಂಡಮಿಕ್ ಆರ್ ಡ್ಯೂರಿಂಗ್ ಪ್ಯಾಂಡಮಿಕ್ ಅಂತ. ಸೊ ಅವಾಗ ಏನಿತ್ತಂದರೆ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಕೌನ್ಸಿಲಿಂಗ್, ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಅದು ಆನ್ಲೈನಲ್ಲಿ ನಡೆದಿದ್ದು ಆ ಬ್ಯಾಚ್, ಅಂದರೆ ನಮ್ಮ ಬ್ಯಾಚು. ಸೊ ಅದೇ ಥರ ಇವಾಗೂ ನಡೀತಾ ಇದೆ. ಸೊ ಬ್ರೋ ಇವಾಗ ನಮಗೆ ರ್ಯಾಂಕ್ ಬಂದಿರೋದು ಅಂದರೆ ಇವಾಗ 36K ಬಂದಿದ್ರೆ, 30K ಇದ್ರೆ ಲೈಕ್ 1 to 30K 1 to 40K ಅಂತ ಬಂದಿದ್ರೆ ಗೈಸ್ ಯು ಆರ್ ವೆರಿ ಲಕ್ಕಿ. ಯಾಕಂತ ಕೇಳಿದ್ರೆ ದೇರ್ ಆರ್ 90% ಆಫ್ ಚಾನ್ಸಸ್ ಫಾರ್ ಯು ಗೆಟ್ಟಿಂಗ್ ಇನ್ ಟಾಪ್ ಕಾಲೇಜಸ್. ಯಾಕಂತ ಕೇಳಿದ್ರೆ ನಿಮ್ಗೆ ಏನದು ರಿಸರ್ವೇಷನ್ ಬೇರೆ ಇದ್ದರೆ ಇಟ್ಸ್ 100% ಕನ್ಫರ್ಮ್ ದಟ್ ಯು ವಿಲ್ ಬಿ ಇನ್ ಅ ಟಾಪ್ 10 ಕಾಲೇಜ್. ಸೊ ಟಾಪ್ 10 ಕಾಲೇಜ್ ಅಂತ ಹೇಳಿದ್ರೆ ನಾಟ್ ಓನ್ಲಿ ಇನ್ ಕರ್ನಾಟಕ, ದ ಪ್ಲೇಸ್ ವೇರ್ ಯು ಲಿವ್, ಅಂದರೆ ಆಲ್ಮೋಸ್ಟ್ ನಿಮ್ಗೆ ಸಿಗುತ್ತೆ 90% ಅದೇ. ದಟ್ಟು ನಿಮಗೆ ರಿಸರ್ವೇಷನ್ ಇದ್ದರೆ ಇಟ್ಸ್ ವೆರಿ ವೆರಿ ಈಸಿ. ಬಟ್ ಮೇಕ್ ಶ್ಯೂರ್ ವೆನ್ ಯು ಗಿವಿಂಗ್ ಯು ಆಪ್ಷನ್ಸ್ ಆ್ಯಂಡ್ ಆಪ್ಷನ್ ಎಂಟ್ರಿ ಇಟ್ ಶುಡ್ ಬಿ ಅಪ್ ಟು ದ ಮಾರ್ಕ್. ಯಾಕಂತ ಕೇಳಿದ್ರೆ ನಿಮಗೆ ಒಂದು ಸ್ಲೈಟ್ ಪ್ರಾಬ್ಲಮ್ ಆದ್ರೂ ದೆರ್ ವಿಲ್ ಬಿ ನೆಕ್ಸಸ್ ಈವೆಂಟ್ ಅಂತ ಕೇಳಿದ್ರೆ ನಿಮಗೆ ಸೀಟ್ ಬರೋ ಅಷ್ಟರಲ್ಲಿ ಬೇರೆಯವ್ರಿಗೆ ಬರ್ಬೋದು. ಐ ವಿಲ್ ಟಾಕ್ ಅಬೌಟ್ ದ್ಯಾಟ್ ಲೇಟರ್. ಆದರೆ ಇವಾಗ ನೀವು ಇವಾಗ ಯಾವುದೊಂದು ಕೋರ್ಸು ಅಂದರೆ CS ಆಗಿರ್ಬೋದು, ISC ಆಗಿರ್ಬೋದು, EEE ಆರ್ ಮೆಕ್ಯಾನಿಕಲ್ ಆರ್ ಸಿವಿಲ್, ಯಾವುದು ಸೀಟ್ ಸಿಗೋದು ತುಂಬ ಕಷ್ಟ ಅಂತ ಕೇಳಿದ್ರೆ ಇಟ್ ವಿಲ್ ಡಿಪೆಂಡ್ ಬೈ ದ ಕಾಲೇಜಸ್. ಬಟ್ ಸಿವಿಲ್ ಮೆಕ್ಯಾನಿಕಲ್ ಎಲ್ಲ ತುಂಬ ಈಸಿಯಾಗಿ ಸಿಗ್ಬೋದು. ಅದಕ್ಕಿಂತ ಡಿಫಿಕಲ್ಟ್ ಯಾವುದಂತ ಕೇಳಿದ್ರೆ ISC ಸೀಟ್ ಸಿಗೋದು ಕಷ್ಟ, ಮತ್ತು EEE ಸಿಗೋದು ಕಷ್ಟ, ಮತ್ತು CSC ತುಂಬಾ ಕಷ್ಟ. ಸೊ ಇವಾಗ ನೀವು ಯಾವುದೊಂದು ಕಾಲೇಜಲ್ಲಿ CSC ತೊಗೋಬೇಕು ಆದರೆ ಸೀಟ್ ಸಿಕ್ಕಿಲ್ಲ ಬ್ರೋ ಅಂತ ಕೇಳಿದ್ರೆ ಯು ಕ್ಯಾನ್ ಈಸಿಲಿ ಗೋ ವಿತ್ ISC, ನೋ ಪ್ರಾಬ್ಲಮ್ ವಿತ್ ದ್ಯಾಟ್, ಆ್ಯಂಡ್ ಬೋತ್ ಆರ್ ವೆರಿ ವೆರಿ ಸಿಮಿಲರ್. ಸೊ ಬ್ರೋ ಇವಾಗ ನಂದು ರ್ಯಾಂಕ್ 50K ಆಗಿದೆ, ಅಂದರೆ ಅಬೋವ್ 40K. ಸೊ ಈ ಒಂದು ಸೆಕೆಂಡ್ ಕಂಡೀಷನ್ ಅಂತ ಕೇಳಿದ್ರೆ ಇವಾಗ 50K ಇಂದ 90K ಅವರಿಗೆ ಈ ಒಂದು ಕಂಡೀಷನ್ ಇರುತ್ತೆ. ದೇ ಆರ್ ಅಗೇನ್ 80% ಆಫ್ ದ ಚಾನ್ಸಸ್ ಫಾರ್ ಯು ಗೈಸ್ ಟು ಬಿ ಸೀಟೆಡ್ ಇನ್ ಟಾಪ್ 10 ಕಾಲೇಜಸ್. ಐ ಹ್ಯಾವ್ ಸೀನ್ ಅ ಲೈವ್ ಎಕ್ಸಾಂಪಲ್. ನನ್ನ ಫ್ರೆಂಡು ಸೆಕೆಂಡ್ PU ಒಂದೇ ಕಾಲೇಜ್ ಓದಿದ್ದು. ಸೊ ಅವನಿಗೂ ನನಗೂ 20K ರ್ಯಾಂಕ್ ಡಿಫ್ರೆನ್ಸಸ್ ಇದೆ, ಅಂದರೆ 20,000 ರ್ಯಾಂಕ್ ಡಿಫ್ರೆನ್ಸಸ್ ಇದೆ. ಆದ್ರೂ ವಿ ಬೋತ್ ಆರ್ ಸಿಟ್ಟಿಂಗ್ ಇನ್ ಸೇಮ್ ಕಾಲೇಜ್ ಇನ್ ಸೇಮ್ ಸೆಕ್ಷನ್. ಅದು ಹೆಂಗಂತ ಕೇಳಿದ್ರೆ ಇಟ್ ಇಟ್ ಇಸ್ ಸ್ಮಾರ್ಟ್ ವರ್ಕ್ ಡ್ಯೂರಿಂಗ್ ಆಪ್ಷನ್ ಎಂಟ್ರಿ. ಸೊ ಆಪ್ಷನ್ ಎಂಟ್ರಿ ಇದ್ದಾಗ ನೀವು ಸುಮ್ಮನೆ ಲೈಕ್ ಆಫ್ಟರ್ ಸೀಯಿಂಗ್ ದಿಸ್ ವೆಬ್ಸೈಟ್ ಎಲ್ಲ ನೋಡಾದ್ಮೇಲೆ ಟಾಪ್ ಕಾಲೇಜಸ್ ಯಾವುದಿದೆ ಅಂತ ಹಾಕೋದು, ಆ ಒಂದು ಮಿಸ್ಟೇಕ್ ಮಾಡಲೇಬೇಡ. ನೀವೇನು ಮಾಡಬೇಕಂತ ಕೇಳಿದ್ರೆ ಕಟ್ ಆಫ್ ಇರುತ್ತೆ. ಕೆಲವೊಂದು ಕಾಲೇಜಸ್ಗೆ ಈ ಒಂದು ಕೋರ್ಸ್ಗೆ ಕಟ್ ಆಫ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಯಾವುದೊಂದು ISC ಕೋರ್ಸ್ ಬೇಕಾಗಿರುತ್ತೆ, ಆ ಕಾಲೇಜ್ ಕಟ್ ಆಫ್ ಎಷ್ಟು ಅಂತ ಚೆಕ್ ಮಾಡಿ ಆ ಒಂದು ಕೋರ್ಸಿಗೆ. ಸೊ ಆ ಕೋರ್ಸು ನಿಮ್ಗೆ ಬೇಕಾಗಿರೋ ಕಾಲೇಜು ಫಸ್ಟಲ್ಲಿ ಹಾಕಿ. ಈವಂತೂ ಇಟ್ ಇಸ್ ಲೈಕ್ ಟಾಪ್ 7th ಕಾಲೇಜ್ ಇರ್ಬೋದು, ಆದರೆ ನೀವು ಟಾಪ್ ಫಸ್ಟ್ ಕಾಲೇಜ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ಇಟ್ ವಿಲ್ ಬಿ ವೇಸ್ಟ್. ನೀವೇನು ಮಾಡಬೇಕು, ಟಾಪ್ 7th ಆಗಿದ್ರು ನಿಮ್ಮ ಕಾಲೇಜ್ ಅಂದರೆ ನಿಮ್ಮ ರ್ಯಾಂಕಿಗೆ ಅದು ಮ್ಯಾಚ್ ಆಗ್ತಾ ಇದ್ರೆ ದಟ್ ಕಾಲೇಜ್ ನೇಮ್ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಮತ್ತು ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಈವಂತೂ ದಟ್ ಲೈಕ್ 1 ಇಂದ 40K ತನಕ ಅವರಿಗೆ ಒಳ್ಳೆ ರ್ಯಾಂಕ್ ಇದ್ರೂ ಆದರೆ ಪ್ರಿಫರೆನ್ಸಲ್ಲಿ ಅವರು ಚೆನ್ನಾಗಿರೋ ಕಾಲೇಜ್ ಕೊಟ್ಟಿಲ್ಲ ಅಂದರೆ ದೇ ಆರ್ 100% ಚಾನ್ಸಸ್ ಫಾರ್ ಯು ಟು ಬಿ ಇನ್ ದಟ್ ಕಾಲೇಜ್. ಸೊ ಅವಾಗ ನೀವು ಆ ಸಿಸ್ಟಮಲ್ಲಿ ಚೆಕ್ ಮಾಡಿದಾಗ ಎಷ್ಟು ಜನ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ನೋಡಿದಾಗ ಫಸ್ಟ್ ಪ್ರಿಫರೆನ್ಸಲ್ಲಿ ನಿಮ್ಮದು ಇರುತ್ತೆ. ಆಮೇಲೆ ನಿಮ್ಮ ರ್ಯಾಂಕ್ ಎಷ್ಟಿರುತ್ತೆ ಅಂತ ಚೆಕ್ ಮಾಡ್ತಾರೆ. ಸೊ ನಾಟ್ ಬೇಸ್ಡ್ ಆನ್ ಯರ್ ರ್ಯಾಂಕ್, ಬೇಸ್ಡ್ ಆನ್ ಯರ್ ಪ್ರಿಫರೆನ್ಸಸ್ ಯು ವಿಲ್ ಗೆಟ್ ಯರ್ ಕಾಲೇಜಸ್. ಸೊ ಬ್ರೋ ಇವಾಗ ನಂದು ರ್ಯಾಂಕು 90Kಗಿಂತ ಅಬೋವ್ ಇದೆ. ಏನು ಬ್ರೋ ಮಾಡೋದಂತ ಕೇಳಿದ್ರೆ ನೋ ಪ್ರಾಬ್ಲಮ್ ಬ್ರೋ. ನಾನು ಎಷ್ಟೊಂದು ಜನ ನೋಡಿದ್ದೀನಿ ನಮ್ಮ ಸೀನಿಯರ್ಸು, ಅಂದರೆ 1 lakhಕ್ಕಿಂತ ಜಾಸ್ತಿ
ರ್ಯಾಂಕ್ ಇರೋಲ್ಲ ನೋಡಿದ್ದೀನಿ ಸೆಕೆಂಡ್ ಪಿ ಯು ಅಲ್ಲಿ. ಅವ್ರದ್ದು KCT ರ್ಯಾಂಕ್ ಒಳ್ಳೆ ರ್ಯಾಂಕ್ ಬಂದಿಲ್ಲ, ಒಳ್ಳೆ ಕಾಲೇಜ್ ಹೋಗಿಲ್ಲ, ಟಾಪ್ 10 ಕಾಲೇಜ್ ಸಿಕ್ಕಿಲ್ಲ. ಆದರೆ ಯಾವುದೊಂದು ಸಿಕ್ಕಿರೋ ಕಾಲೇಜಲ್ಲಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂದರೆ ಇವಾಗ BSc ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಡ್ರೀಮ್ ಇರುತ್ತೆ, ಯು ಹ್ಯಾವ್ ಟು ಟೇಕ್ ಇಂಜಿನಿಯರಿಂಗ್ ಕೋರ್ಸ್. ಅಂದರೆ ಫಾರ್ ಎಕ್ಸಾಂಪಲ್ BE ಕಂಪ್ಯೂಟರ್ ಸೈನ್ಸ್ ತೊಗೋಬೇಕು, BE IS ಆರ್ BE ಇನ್ಫಾರ್ಮೇಷನ್ ಸೈನ್ಸ್ ತೊಗೋಬೇಕು, ಹಂಗೇನೋ ಒಂದು ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಇನ್ಫಾರ್ಮೇಷನ್ ಸೈನ್ಸ್ ತೊಗೋಬೇಕು, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ದಟ್ ಮೀನ್ಸ್ BE ISCL ತೊಗೋಬೇಕು, ಆದರೆ ಸೀಟ್ ಸಿಕ್ಕಿಲ್ಲ ನಿಮ್ಮ ರ್ಯಾಂಕಿಗೆ. ಏನು ಮಾಡೋದು ಅಂತ ಕೇಳಿದ್ರೆ BSc ತೊಗೋಬೋದು, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ ಇನ್ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ತೊಗೋಬೋದು. ಸೊ ಹಿಂಗೆಲ್ಲ ನೀವು ತೊಗೋಬೋದು. ಈ ಒಂದು ಡ್ಯೂಯಲ್ ಆಪ್ಷನ್ಸು ನಿಮಗಿರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂತ ಕೇಳಿದ್ರೆ, ನೀವು BSc ತೊಗೊಂಡಾಗ ನಿಮಗೊಂದು ಸ್ಟ್ರೆಸ್ಸು, ಅಂದರೆ ಕಂಪೇರಿಂಗ್ ಟು ಇಂಜಿನಿಯರಿಂಗ್ ನಿಮಗೆ ಇದು ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತು ನೀವು ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಅದರ್ ಸಾರ್ಟ್ ಆಫ್ ಎಕ್ಸಾಮ್ಸ್ ಲೈಕ್ UPSC ಎಕ್ಸಾಮ್ಸ್ ನೀವು ಬರೀಬೋದು. ಸೊ ನೀವು ಇದೊಂದು ಮಾಡಿದ್ರೆ ನಿಮಗೆ ಎಜುಕೇಷನ್ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಇರುತ್ತೆ. ವೆನ್ ಯು ಡೂಯಿಂಗ್ BSc ಇನ್ಸ್ಟೆಡ್ ಆಫ್ PU ಆರ್ BTech. ಅದೇ ಥರ ನೀವು ಯು ಕ್ಯಾನ್ ಗೋ ವಿತ್ ಗೌರ್ಮೆಂಟ್ ಜಾಬ್ಸು ನೀವು ಹೋಗ್ಬೋದು. ಇವನ್ ಇಫ್ ಯು ಟೇಕಿಂಗ್ ಇಂಜಿನಿಯರಿಂಗ್ ಆಲ್ಸೋ ಯು ಕ್ಯಾನ್ ಡೂ, ಬಟ್ ಸ್ಟ್ರೆಸ್ ಲೋಡ್ ಜಾಸ್ತಿ ಇರುತ್ತೆ, ವರ್ಕ್ ಲೋಡ್ ನಿಮ್ಗೆ ಜಾಸ್ತಿ ಇರುತ್ತೆ. ಬಟ್ ವೆನ್ ಯು ಆರ್ ಡೂಯಿಂಗ್ BSc ನಿಮಗೆ ವರ್ಕ್ ಲೋಡ್ ಕಡಿಮೆ ಇರುತ್ತೆ. ಆದರೆ ಯು ಹ್ಯಾವ್ ಟು ಡೂ ಲಾಟ್ ಆಫ್ ಹಾರ್ಡ್ ವರ್ಕ್. ಇಟ್ಸ್ ಬಿಕಾಸ್ ಡೂ ಆರ್ ಡೈ ಸಿಚುವೇಶನ್ ಇದ್ದಾಗ. ಸೊ ಬ್ರೋ, ಇವಾಗ ನಾನು ತೊಗೊಂಡಿರೋ KCT ರ್ಯಾಂಕಿಗೆ ಯಾವ ಕಾಲೇಜ್ ನಂಗೆ ಸಿಗ್ಬೋದು, ಮತ್ತು ಯಾವ್ಯಾವ ಕೋರ್ಸಸ್ ನಾನು ತೊಗೋಬೋದು, ಮತ್ತು ಆ ಕೋರ್ಸ್ ತೊಗೊಂಡು ನಾನು ಕಾಲೇಜ್ ಹೋದಾಗ ಆ ಕಾಲೇಜಲ್ಲಿ ಫೀಸ್ ಎಷ್ಟಿರುತ್ತೆ, ಫಸ್ಟ್ ಇಯರ್ ಎಷ್ಟಿರುತ್ತೆ, ಸೆಕೆಂಡ್ ಇಯರ್ ಎಷ್ಟಿರುತ್ತೆ, ಥರ್ಡ್ ಇಯರ್ ಆಸ್ ವೆಲ್ ಆಸ್ ಫೋರ್ತ್ ಇಯರ್. ಸೊ ಈಚ್ ಆ್ಯಂಡ್ ಎವ್ರಿ ಇಯರ್ಗೂ ಫೀಸ್ ಎಷ್ಟಿರುತ್ತೆ, ಮತ್ತು ಸೆಮಿಸ್ಟರ್ ಎಕ್ಸಾಮ್ಸ್ಗೆ ಫೀಸ್ ಎಷ್ಟಿರುತ್ತೆ, ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಕೇಳಿದ್ರೆ, ವೆನ್ ವಿ ವೇರ್ ಸರ್ಚಿಂಗ್ ಫಾರ್ ಕಾಲೇಜಸ್, ಅಂದರೆ ಲಾಸ್ಟ್ ಇಯರ್ ಇದ್ದಾಗ KEA ಅಂದರೆ KEA ವೆಬ್ಸೈಟಿಂದ ಒಂದು ಅಫಿಷಿಯಲ್ ದೆಲ್ ರಿಲೀಸ್ ಸೀಟ್ ಮ್ಯಾಟ್ರಿಕ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ವಿಚ್ ಯೂಸ್ ವೈಲ್ ಗಿವಿಂಗ್ ಆಪ್ಷನ್ ಎಂಟ್ರಿಯಲ್ಲಿ ನೀವು ಸೆಲೆಕ್ಟ್ ಮಾಡಿದಾಗ ಈ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ನೀವು ರೆಫರ್ ಮಾಡ್ತೀರಾ. ಸೊ ಎಷ್ಟೊಂದು ಕಟ್ ಆಫ್ ಇದೆ ಕಾಲೇಜಸ್ಗೆ, ಯಾವ ಕೋರ್ಸಿಗೆ ಯಾವ ಕಟ್ ಆಫು, ಯಾವ ಕ್ಯಾಟಗರಿ, ಯಾವ ರಿಸರ್ವೇಷನ್ಗೆ ಏನೇನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ದ ಥಿಂಗ್ ವಿಚ್ ಐ ಆಮ್ ಗೋನ್ ಟೆಲ್, ಅಂದರೆ ನಾನು ಹೇಳ್ತಾರೆ ಈ ಒಂದು ವಿಷಯದಲ್ಲಿ ನೀವು ಅದರಲ್ಲಿ ಚೆಕ್ ಮಾಡೋಂಗೆ ಇಲ್ಲ. ಬಿಕಾಸ್ ದಟ್ ಸಾಫ್ಟ್ವೇರ್ ವಿಲ್ ಬಿ ಪ್ರಾಸೆಸ್ ಅಂಡರ್ ದೋಸ್ ಕಂಡೀಷನ್ಸ್. ಅವರೇ ಎಲ್ಲ ಕಂಡೀಷನು ಚೆಕ್ ಮಾಡಿರ್ತಾರೆ. ನೀವು ಹೋಗಿದ ತಕ್ಷಣ ನಿಮಗೆ ಕನ್ಸೋಲಲ್ಲಿ ಏನೇನು ಬರುತ್ತೆ, ನಿಮ್ಗೆ ಏನೇನು ಆಪ್ಷನ್ಸ್ ಇರುತ್ತೆ, ಯಾವ್ಯಾವ ಕಾಲೇಜ್ ಇರುತ್ತೆ, ಫೀಸ್ ಎಷ್ಟಿರುತ್ತೆ ಅಂತ ಅವರೇ ತೋರಿಸ್ತಾರೆ. ಸೊ ನೀವು ಮಾಡಬೇಕು ಏನಂತ ಕೇಳಿದ್ರೆ, ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡಿ. ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣವೇ ನೀವು ಸೆಲೆಕ್ಟ್ ಮಾಡಿರಬೇಕಾಗಿರೋದು ಕಾಲೇಜ್ ದುನಿಯಾ ಅಂತ ಒಂದು ಆ್ಯಪ್ ಇರುತ್ತೆ. ಆ ಒಂದು ಆ್ಯಪ್ನ ನೀವು ಸರ್ಚ್ ಮಾಡಬೇಕು, ಮತ್ತು ಸರ್ಚ್ ಮಾಡಿದ ತಕ್ಷಣ ಅದನ್ನ ಇನ್ಸ್ಟಾಲ್ ಮಾಡಿ. ಸೊ ಈ ಒಂದು ಆ್ಯಪ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ, ಇವನ್ ಇದರಲ್ಲಿ ನೀವು ವೆಬ್ಸೈಟ್ ನೋಡಿರ್ತೀರಾ, ಮೆನಿ ಆಫ್ ದ ಮೈಟ್ ಬಿ ನೋಟಿಸ್ ದಿಸ್ ವೆಬ್ಸೈಟ್. ಈ ವೆಬ್ಸೈಟ್ಗಿಂತ ಈ ಆ್ಯಪ್ ಯಾಕೆ ಅಡ್ವಾಂಟೇಜ್ ಅಂತ ಕೇಳಿದ್ರೆ, ವೈ ಇಟ್ ಇಸ್ ಮೋರ್ ಯೂಸ್ಫುಲ್ ಅಂತ ಕೇಳಿದ್ರೆ, ನೀವು ವೆಬ್ಸೈಟಲ್ಲಿ ನೀವು ಹುಡುಕ್ತೀರಾ ಮತ್ತು ನಿಮಗೆ ಶಾರ್ಟ್ ಆರ್ಡರ್ ಸಿಗೋಲ್ಲ. ಅಂದರೆ ನೀವು ಯಾವ ಥರ ಹುಡುಕ್ತೀರಾ, ನೀವು ಯಾವ ರೇಂಜಲ್ಲಿ ಹುಡುಕ್ತೀರಾ ಅಂತ ಸಿಗೋಲ್ಲ. ಆದರೆ ಈ ಆ್ಯಪಲ್ಲಿ ದ ಶಾರ್ಟ್ ಆಪ್ಷನ್ ಆರ್ ದ ಫಿಲ್ಟರ್ ಆಪ್ಷನ್ ಎಲ್ಲ ಒಂದು ಆಪ್ಷನ್ ಸಿಗುತ್ತೆ. A to Z ಇನ್ಫಾರ್ಮೇಷನ್ ಈ ಆ್ಯಪಲ್ಲಿ ಇರುತ್ತೆ. ಇವನ್ ಇಫ್ ಯು ಗೋಯಿಂಗ್ ಫಾರ್ ಅಬ್ರಾಡ್ ಸ್ಟಡೀಸ್ ಆಗಿರ್ಬೋದು, ಅಪಾರ್ಟ್ ಫ್ರಮ್ KCT ಫಾರ್ JEE ಮೇನ್ಸ್ ಆಗಿರಲಿ, ಯಾವುದೇ ಒಂದು ಎಕ್ಸಾಮ್ ಆಗಿರಲಿ, ನಿಮಗೆ ಇದು ಯೂಸ್ಫುಲ್ ಆಗಿರುತ್ತೆ. ಸೊ ಈ ಒಂದು ಆ್ಯಪ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಆಫ್ಟರ್ ಇನ್ಸ್ಟಾಲಿಂಗ್ ದಿಸ್ ಆ್ಯಪ್, ನೀವು ಈ ಆ್ಯಪ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ಆವಾಗ ನಿಮಗೆ ಈ ಥರ ಒಂದು ಪಾಪಪ್ ಬರುತ್ತೆ, ರಿಜಿಸ್ಟರ್ ಅಂತ, ಫುಲ್ ನೇಮ್ ಮತ್ತು ನಿಮ್ಮದು ಇಮೇಲ್ ಅಡ್ರೆಸ್ ಹಾಗೂ ನಿಮ್ಮದು ಮೊಬೈಲ್ ನಂಬರ್ ಮತ್ತು ಸಿಟಿ ವೇರ್ ಯು ಲಿವಿಂಗ್ ಇನ್, ಮತ್ತು ನೀವು ಯಾವ ಕೋರ್ಸಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದೀರಾ, ಲೆಟ್ ಇಟ್ ಬಿ BSc ಆರ್ BE ಆರ್ BTech ಯಾವುದೇ ಆಗಿರಲಿ, ನೀವು ಅಲ್ಲಿ ರಿಜಿಸ್ಟರ್ ಮಾಡಿರಿ ಮತ್ತು ಕೊನೆಯಲ್ಲಿ ಸಬ್ಮಿಟ್ ಮಾಡಬೇಕು. ಸೊ ಬ್ರೋ, ಇದರಲ್ಲಿ ನಾವು ಕಾಲೇಜ್ ಹೆಂಗೆ ಸೆಲೆಕ್ಟ್ ಮಾಡೋದಂತ ಕೇಳಿದ್ರೆ, ಮೆನು ಆಪ್ಷನ್ ಪ್ರೆಸ್ ಮಾಡಿ, ಅಲ್ಲಿ ಸೈನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡಿ, ಮತ್ತು ಅಲ್ಲಿ ಕಾಲೇಜ್ ಪ್ರೊಡಕ್ಟರ್ ಆ ಒಂದು ಆಪ್ಷನ್ ಪ್ರೆಸ್ ಮಾಡಿ, ಮತ್ತು ಅದರಲ್ಲಿ ಸಿ ಆಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ, ಮತ್ತು ಇದರ ಎಲ್ಲ ಎಕ್ಸಾಮ್ ಇರುತ್ತೆ. ಅದರಲ್ಲಿ ನಮ್ಗೆ ಬೇಕಾಗಿರೋದು KCT ಎಕ್ಸಾಮ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮದು ಸ್ಕೋರ್ ಕೇಳುತ್ತೆ. ಅಂದರೆ CTಗೆ 180 ನೀವು ಎಷ್ಟು ತೊಗೊಂಡಿದ್ದೀರಾ ಆ ಒಂದು ಸ್ಕೋರ್ ಕೇಳುತ್ತೆ. ನಾನಿವಾಗ ಉದಾಹರಣೆಗೆ 80 ಅಂತ ಕೊಡ್ತೀನಿ. ಇವಾಗ ಚೆಕ್ ರಿಸಲ್ಟ್ಸ್ ಅಂತ ಕೊಟ್ಟ ತಕ್ಷಣವೇ ನಿಮ್ಗೆ ಜಾಸ್ತಿ ಕಾಲೇಜ್ ಬರುತ್ತೆ. ನಿಮ್ಮ ರ್ಯಾಂಕಿಗೆ ಯುವರ್ ಸ್ಕೋರಿಗೆ ನಿಮ್ಮ ಮ್ಯಾಚ್ ಆದ ಕಾಲೇಜಸ್ ಯಾವುದು ಅಂತ ಇದು ತೋರಿಸುತ್ತೆ. ಮತ್ತು ಹಂಗೆ ಅದ್ರದ್ದು ಫೀಸು ತೋರಿಸುತ್ತೆ, ಯಾವ ಕೋರ್ಸ್ ಅಂತಲೂ ತೋರಿಸುತ್ತೆ. ಸೊ ಇಷ್ಟೊಂದು ಕಾಲೇಜಸ್ ನಿಮ್ಗೆ ಸಿಗುತ್ತೆ. ಯು ಕ್ಯಾನ್ ಮೇಕ್ ಇಟ್ ಚಾಯ್ಸ್. ಐ ಹೋಪ್ ದಿಸ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು ರಾದರ್ ದನ್ ಸ್ಟಿಕಿಂಗ್ ಆನ್ ಟು ದ ವೆಬ್ಸೈಟ್ಸ್ ಆ್ಯಂಡ್ ಮತ್ತು ನಿಮ್ಮದು ಏನಾದರೂ ಸೀಟ್ ಮ್ಯಾಟ್ರಿಕ್ಸ್ ಹುಡ್ಕೊಂಡು ಆ ಥರದ್ದೆಲ್ಲ ಇದೆ. ಸೊ ಕಷ್ಟ ಆಗುತ್ತೆ. ಸೊ ಇದು ಸ್ವಲ್ಪ ಈಸಿ ಆಗ್ಬೋದು. ಮತ್ತು ಐ ಆಮ್ ಓಪನಿಂಗ್ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಹೆಂಗಿದೆ ಅಂತ ನೋಡೋಕ್ಕೆ ಒಂದು ಕಾಲೇಜ್ ಓಪನ್ ಮಾಡ್ತಾಯಿದ್ದೀನಿ. ಓಕೆ, ಮತ್ತು ಆ ಒಂದು ಕಾಲೇಜ್ದು ರಿವ್ಯೂ ನೋಡೋಣ, ಅಂದರೆ ಏನು ಹೆಂಗಿದೆ ಅಂತ. ಸೊ ಕೋರ್ಸಸ್ ಏನೇನಿದೆ, ಮತ್ತು ಫೀಸ್ ಎಷ್ಟಿದೆ, ಮತ್ತು ಎಲಿಜಿಬಿಲಿಟಿ ಏನೇನಿದೆ ಅಂತ ನೋಡ್ತೀವಿ. ಯಾವ್ಯಾವ ಕೋರ್ಸಿಗೆ ಏನೇನಿದೆ ಅಂತ. BSc ಇದೆ, BE ಇದೆ, MCA ಇದೆ, ಮತ್ತು MTech ಇದೆ, BArch ಇದೆ. ಸೊ ಈ ಒಂದು ಕೋರ್ಸಸ್ ಇದೆ. ಮತ್ತು ಸ್ಕಾಲರ್ಶಿಪ್ ಅದ್ರ ಬಗ್ಗೆನೂ ಇದೆ. ಸೊ ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ನಾನು ಮಾಡಿದ್ದೀನಿ ಸ್ಕಾಲರ್ಶಿಪ್ ಬಗ್ಗೆ. ಅದ್ರದ್ದು ವೀಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಈ ಥರದ ಒಂದು ಅದ್ರ ಬಗ್ಗೆ ರಿವ್ಯೂಸ್ ಏನೇನಿದೆ, ಮತ್ತು ಕ್ವಶನ್ಸ್ ಏನೇನು ಕೇಳಿರ್ತಾರೆ, ಮತ್ತು ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ಸ್ ನಿಮ್ಗೆ ಸಿಗುತ್ತೆ ಈ ಒಂದು ಆ್ಯಪಲ್ಲಿ. ಸೊ ಈ ಒಂದು ಆ್ಯಪಿಂದ ನೀವು ಕ್ಲಿಯರ್ ಕಟ್, ಅಂದರೆ ಒಂದು ಕ್ಲಿಯರ್ ಕಟ್ ವ್ಯೂ ಸಿಗುತ್ತೆ ನಿಮಗೆ ಏನೇನು ಹೆಂಗೆ ಇರುತ್ತೆ ಅಂತ. ಸೊ ಇದು ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ.
ಸೊ ಇವಾಗ ರಿಲೀಸ್ ಆಗಿರೋ ಈ ಒಂದು ರ್ಯಾಂಕಿಂದ ಆಲ್ಮೋಸ್ಟ್ ಲೈಕ್ ವಾಟ್ ಆರ್ ದ ನಂಬರ್ಸ್ ಅಂತ ಕೇಳಿದ್ರೆ 1,52,518 ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಫಾರ್ ಅಡ್ಮಿಷನ್ ಟು ಅಗ್ರಿಕಲ್ಚರ್ ಕೋರ್ಸಸ್. ಸೊ BSc ಅಗ್ರಿಕಲ್ಚರ್ ಮಾಡ್ಬೋದು, ಯಾವುದೊಂದು ಮಾಡ್ತಾ ಇದ್ರೂ ಈ ಒಂದು ನಂಬರ್ಸ್ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ಫಾರ್ ವೆಟನರಿ ಆಗಿರ್ಬೋದು, ಮತ್ತು ಯೋಗ ಹಾಗೂ ಬಿ ಫಾರ್ಮಾ ಮತ್ತು ಫಾರ್ಮಾ ಆ್ಯಂಡ್ ಫಾರ್ ಡಿಪ್ಲೊಮಾ ಕೋರ್ಸಸ್ ಈ ಒಂದು ನಂಬರ್ನ ಕೊಟ್ಟಿದ್ದಾರೆ. ಸೊ ಇವಾಗ ನೀವು ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ತೀರಾ ಮತ್ತು ಯೂಸ್ ಮಾಡ್ತೀರಾ. ಬಟ್ ಒನ್ ಕೈಂಡ್ ಇನ್ಫಾರ್ಮೇಷನ್ ಅಂತ ಕೇಳಿದ್ರೆ ಡೋಂಟ್ ಪುಟ್ ಲಾಡ್ ಆಫ್ ಇನ್ಫಾರ್ಮೇಷನ್ಸ್ ಟು ಯುವರ್ ಹೆಡ್. ಯಾಕಂತ ಕೇಳಿದ್ರೆ ನಿಮ್ಗೆ ಬೇಕಾಗಿರೋ ಇನ್ಫಾರ್ಮೇಷನ್ನು ಅಂದರೆ ಯಾವುದು ಒಳ್ಳೆ ಕಾಲೇಜು, ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಬರ್ತಾ ಇದೆ. ಸೊ ಯಾವುದು ಒಳ್ಳೆ ಕಾಲೇಜು ಮತ್ತು ಆ ಕಾಲೇಜಿಗೆ ಫೀಸ್ ಎಷ್ಟಿರುತ್ತೆ ಮತ್ತು ಯಾವ ಕೋರ್ಸಿಗೆ ಹೆಂಗಿರುತ್ತೆ, ನಿಮ್ಮ ಸ್ಕೋರ್ ಜೊತೆ ಅಂದರೆ ಇವ್ರ ರ್ಯಾಂಕ್ ಜೊತೆ ಆಗಿರಲಿ ಮತ್ತು ಇವ್ರ ಮಾರ್ಕ್ಸ್ ಜೊತೆ ಯಾವ ಒಂದು ಕಾಲೇಜ್ ಮ್ಯಾಚ್ ಆಗುತ್ತೆ. ಸೊ ಅದ್ರ ಮಾತ್ರ ನೀವು ನೋಡಬೇಕು ಅಷ್ಟೇ. ಸೊ ಈ ಒಂದು ಇದು ಯೂಟ್ಯೂಬಲ್ಲೇ ಅಂದರೆ ಇವಾಗ ಇರೋ ಚಾನಲ್ಸಲ್ಲೇ ಮಾಡಿರೋದು ನಾವು ಒಬ್ಬರೇ. ಸೊ ಈ ಥರ ನೀವು ಎಲ್ಲಾದ್ರು ನೋಡಿದ್ರೆ ಯಾರಾದ್ರು ಕಾಪಿ ಹೊಡಿದ್ರೂ ಐ ಹ್ಯಾವ್ ನೋ ಪ್ರಾಬ್ಲಮ್. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನೋ ಒಂದು ಒಳ್ಳೇದು ನಡೆದ್ರೆ ಐ ವಿಲ್ ಬಿ ಹ್ಯಾಪಿ ಫಾರ್ ದಟ್. ಸೊ ಈ ಥರದ ಒಂದು ವೀಡಿಯೋ ನೀವು ಬೇರೆ ಎಲ್ಲಾದರೂ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ಒಂದು ಚಿಕ್ಕ ಕಮೆಂಟ್ ಅಂದರೆ ದಿಸ್ ವಿಡಿಯೋ ಇಸ್ ಫ್ರಮ್ ಅವರ್ ಕರ್ನಾಟಕ ಅಂತ ಚಾನಲ್ ಅಂತ ಹಾಕಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಯಾಕಂತ ಕೇಳಿದ್ರೆ ಐ ಬಿಲೀವ್ ದಟ್ ನಾನು ಮಾಡ್ತಿರೋ ವೀಡಿಯೋ ನಿಮ್ಗೆ ರೀಚ್ ಆಗ್ತೈತೆ ಅಂತ. ಸೊ ಐ ವಿಲ್ ಬಿ ವೆರಿ ಹ್ಯಾಪಿ ಫಾರ್ ದಟ್. ಬ್ರೋ, ನಮ್ಗೆ ಇವಾಗ ಸ್ಕೋರಿಂದ ಕಾಲೇಜ್ ಹುಡುಕೋದು ಬೇಡ, ರ್ಯಾಂಕಿಂದ ಹುಡುಕೋಬೇಕು, ಅಂದರೆ ರಿಸರ್ವೇಷನ್ಸಿಂದ ಹುಡುಕೋಬೇಕು. ಕ್ಯಾಸ್ಟು, ಜನರಲ್ ಮೆರಿಟು ಅಂದರೆ ಇವಾಗ HKR ಹೈದರಾಬಾದ್ ಕೋಟಾ ಅದು ಬೇರೆ ಯಾರೋ ಇನ್ಸ್ಟಾಗ್ರಾಮಲ್ಲಿ ಏನೋ ಕೇಳಿದ್ರು. ಸೊ ಅದ್ರ ಬಗ್ಗೆ ಅದ್ರ ಬೇಸ್ಡ್ ಆಗಿ ಒಂದು ವೀಡಿಯೋನು ಮಾಡಬೇಕಂದ್ರೆ ನೀವು ಕಮೆಂಟ್ಸಲ್ಲಿ ತಿಳಿಸಿರಿ. ಸೊ ಅದರ್ ವೇ ಆಫ್ ಫೈಂಡಿಂಗ್ ಎ ಕಾಲೇಜ್ ಬೈ ಯೂಸಿಂಗ್ ಯರ್ ಎಕ್ಸಾಕ್ಟ್ ರ್ಯಾಂಕ್. ಸೊ ಇದು ಒಂದು ಸ್ಕೋರ್ ಯೂಸ್ ಮಾಡಿ ನಾವು ಕಾಲೇಜನ್ನ ಕಂಡುಹಿಡ್ತಿದ್ವಿ. ಸೊ ಅದು ಎಕ್ಸಾಕ್ಟ್ಲಿ ರ್ಯಾಂಕಿಂದ ನಾವು ಕಂಡುಹಿಡಿಯೋದು. ಸೊ ಅದೊಂದು ಬೇಕಂದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿರಿ. ಅದರ್ವೈಸ್ ಯು ಕ್ಯಾನ್ ಆಲ್ಸೋ DM ಇನ್ ಇನ್ಸ್ಟಾಗ್ರಾಮ್, ಅವರ್ ಕರ್ನಾಟಕ ಇನ್ಸ್ಟಾಗ್ರಾಮ್ ID, ಅದರಲ್ಲಿ ನೀವು DM ಮಾಡ್ಬೋದು. ಇಲ್ಲಾಂದರೆ ನಾನು ಅಫಿಷಿಯಲ್ ಐಡಿಯಲ್ಲೂ ನೀವು DM ಮಾಡ್ಬೋದು. ಸೊ ಎಲ್ಲಾದರೂ ನೀವು ಮಾಡ್ಕೋಬೋದು. ಸೊ ಇಟ್ಸ್ ಯುವರ್ ಚಾಯ್ಸ್. ಮತ್ತು ಇವಾಗ ನೀವು ಕಾಲೇಜ್ ಫೀಸ್ ಎಷ್ಟಿರುತ್ತೆ ಮತ್ತು KCET ಫೀಸ್ ಎಷ್ಟಿರುತ್ತೆ ಅದನ್ನ ಸ್ಪ್ಲಿಟ್ ಮಾಡ್ತಾರೆ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ. ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ. ಮತ್ತು ಇನ್ನೊಂದು ಸ್ಕಾಲರ್ಶಿಪ್ ಅಂದರೆ SSP ಸ್ಕಾಲರ್ಶಿಪ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್, ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಫಾರ್ ಆಲ್ ದ KCET ಸ್ಟೂಡೆಂಟ್ಸ್. ಯಾಕಂತ ಕೇಳಿದ್ರೆ ಗೌರ್ಮೆಂಟಿಂದ ನಿಮಗೆ ಫಿಕ್ಸ್ಡ್ ಅಮೌಂಟ್ ಆಫ್ ಮನಿ ಈಚ್ ಆ್ಯಂಡ್ ಎವ್ರಿ ಇಯರ್ ಆಫ್ ಇಂಜಿನಿಯರಿಂಗ್ ಅವ್ರು ಪ್ರೊವೈಡ್ ಮಾಡ್ತಾರೆ. ಸೊ ಅದನ್ನು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಅದು ನೀವು ಮಾಡ್ಕೋಬೇಕು. ಸೊ ದೇರ್ ಬಿ ಲಾಟ್ ಆಫ್ ಮಿಸ್ಟೇಕ್ಸ್ ಇನ್ ದ ಡಾಕ್ಯುಮೆಂಟ್ಸ್ ಫಾರ್ ದೋಸ್ ಸಾರ್ಟ್ ಆಫ್ ಥಿಂಗ್ಸ್. ಸೊ ಅದ್ರದ್ದು ಮಿಸ್ಟೇಕ್ ನೀವು ಅವಾಯ್ಡ್ ಮಾಡಬೇಕಂದ್ರೆ ಇವಾಗಲೇ ಶುರು ಮಾಡಿ. ಸೊ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ಅದ್ರದ್ದು ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡಿ ಆಮೇಲೆ. ಸೊ ಇವಾಗ CET ಬರಬೇಕಾಗಿರುವ ಆಪ್ಷನ್ ಎಂಟ್ರಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್, ಫಸ್ಟ್ ಸೀಟ್, ಸೆಕೆಂಡ್ ಸೀಟ್ ಅಲಾಟ್ಮೆಂಟ್, ದ ಎಂಟೈರ್ ಪ್ರಾಸೆಸ್ ಆಫ್ KCET ಕೌನ್ಸಲಿಂಗ್, ಅದ್ರ ಬಗ್ಗೆ ನಿಮ್ಗೆ ಜಾಸ್ತಿ ವೀಡಿಯೋಸ್ ಬರಬೇಕಂದ್ರೆ ದಯವಿಟ್ಟು ಆ ಒಂದು ಬೆಲ್ ಬಟನ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ಯು ಗೆಟ್ ನೋಟಿಫೈಡ್ ಫಾರ್ ಈಚ್ ಆ್ಯಂಡ್ ಎವ್ರಿ ವೀಡಿಯೋಸ್ ವಿಚ್ ವಿ ಅಪ್ಲೋಡ್. ಸೊ ಮತ್ತೆ ನಿಮ್ಗೆ ಇನ್ನೊಂದು ಏನಂತ ಕೇಳಿದ್ರೆ ರ್ಯಾಂಕ್ ಬೈ ಯೂಸಿಂಗ್ ಯರ್ ರ್ಯಾಂಕ್ ಆ್ಯಂಡ್ ರಿಸರ್ವೇಷನ್ಸ್, ನಿಮ್ಮ ಕಾಲೇಜ್ ನಂಗೆ ಕಂಡುಹಿಡಿಯೋದಂತ ಆ ಒಂದು ವೀಡಿಯೋ ನಿಮ್ಗೆ ಬೇಕಾಗಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಗಾಯ್ಸ್.